ಹಾಯ್ ವೀವರ್ಸ್, ಕರ್ನಾಟಕ ರುಚಿ ಕ್ರಿಯೇಷನ್ಸ್‌ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ದೇವಿಗೆ ಹೇಗೆ ಈಸಿಯಾಗಿ ಸೀರೆ ಉಡಿಸಬಹುದು ಅನ್ನೋದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೀರೆಯನ್ನು ಹಡ್ಕೊಂಡು ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ, ಆ ಕಡೆಯಿಂದ ಪ್ಲೀಟ್ಸ್ ಅನ್ನ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಒಂದೇ ಸಲಿಗೆ ಎಲ್ಲ ಪ್ಲೀಟ್ಸ್ ಅನ್ನ ಹಿಡಿಲಿಕ್ಕೆ ಆಗಿಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ಪ್ಲೀಟ್ಸ್ ಅನ್ನ ಮಾಡ್ತಾ ನೀವು ಕ್ಲಿಪ್‌ಗಳನ್ನ ಜೋಡಿಸಿಕೊಂಡು ಪ್ಲೀಟ್ಸ್‌ಗಳನ್ನ ಅರೇಂಜ್ ಮಾಡ್ಕೋಬಹುದು. ಅಥವಾ ನಿಮಗೆ ಪೂರ್ತಿಯಾಗಿ ಹಿಡಿಲಿಕ್ಕೆ ಆಗುತ್ತೆ ಅಂದ್ರೆ ಮುಕ್ಕಾಲು ಭಾಗ ಸೀರೆಯನ್ನ ಇದೇ ರೀತಿಯಾಗಿ ಪ್ಲೀಟ್ಸ್ ಮಾಡಿ ನಂತರ ಪ್ಲೀಟ್ಸ್‌ಗಳನ್ನ ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಎರಡು ಬಾರ್ಡರ್‌ಗಳಲ್ಲೂ ಸಹ ಪ್ಲೀಟ್ಸ್‌ಗಳನ್ನ ನೀಟಾಗಿ ಜೋಡಿಸಿಕೊಂಡು ಬಟ್ಟೆ ಪಿನ್ನು ಅಥವಾ ಕ್ಲಿಪ್ ಅನ್ನ ನೀವು ಇಲ್ಲಿ ಸೇರಿಸ್ಕೊಳ್ಳಿ. ನಾನು ಇಲ್ಲಿ ಕ್ಲಿಪ್‌ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಎರಡು ಬಾರ್ಡರ್‌ಗಳಲ್ಲಿ ಪ್ಲೀಟ್ಸ್‌ಗಳನ್ನ ಅರೇಂಜ್ ಮಾಡಿ ಕ್ಲಿಪ್ ಅನ್ನ ಸೇರಿಸಿಕೊಂಡಿದ ನಂತರ ಮಧ್ಯಭಾಗದಲ್ಲೂ ಸಹ ಪ್ಲೀಟ್ಸ್‌ಗಳನ್ನ ನೀಟಾಗಿ ಅರೇಂಜ್ ಮಾಡಿ ನಾವು ಬಟ್ಟೆ ಪಿನ್ ಅಥವಾ ಕ್ಲಿಪ್ ಅನ್ನ ಸೇರಿಸಬೇಕಾಗುತ್ತೆ. ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಪ್ಲೀಟ್ಸ್ ಅನ್ನ ಮಾಡ್ಕೊಂಡಿದ್ದಾಗಿದೆ. ಈಗ ಸೆರಗನ್ನ ಹೇಗೆ ಪ್ಲೀಟ್ಸ್ ಮಾಡೋದು ಅಂತ ನೋಡೋಣ. ಸೆರಗನ್ನ ನಾನು ಇಲ್ಲಿ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಈ ರೀತಿ ಹರಡ್ಕೊಂಡಿದ್ದೀನಿ. ನಂತರ ಸಣ್ಣ ಸಣ್ಣದಾಗಿ ಪ್ಲೀಟ್ಸ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ಸೀರೆನಲ್ಲಿ ಏನು ಬಾರ್ಡರ್ ಬರ್ತಾ ಇದೆ ಆ ಬಾರ್ಡರ್ ಸೈಜ್‌ಗೆ ಪ್ಲೀಟ್ಸ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ರಿಂದ 4 ಪ್ಲೀಟ್ಸ್ ಅನ್ನ ಮಾಡ್ಕೊಂಡಿದ್ದೀನಿ. ಬಾರ್ಡರ್ ತುದಿಗೆ ಒಂದು ಕ್ಲಿಪ್ ಅನ್ನು ಹಾಕಿ ಸ್ವಲ್ಪ ದೂರಕ್ಕೆ ಇನ್ನೊಂದು ಕ್ಲಿಪ್ ಅನ್ನ ಸೇರಿಸಿಕೊಂಡಿದ್ದೀನಿ. ಇದೇ ರೀತಿಯಾಗಿ ನಾನು ಇಲ್ಲಿ 1 ಮಾರು ಆಗುವಷ್ಟು ಸೀರೆ ಸೆರಗನ್ನ ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ. ಈಗ ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ಟೇಬಲ್ ಮೇಲೆ ಇಲ್ಲಿ 2 ಮಣೆಯನ್ನ ಇಟ್ಕೊಂಡಿದ್ದೀನಿ. ಒಂದು ಮಣೆ ಮೇಲೆ ಇನ್ನೊಂದು ಮಣೆಯನ್ನ ಇಟ್ಕೊಂಡು ಕಳಶದ ಬಿಂದಿಗೆಯನ್ನು ನಾನು ಇಲ್ಲಿ ಇಟ್ಕೊಳ್ತಾ ಇದ್ದೀನಿ. ನೀವು ಹೈಟ್ ನೋಡಿಕೊಂಡು ಒಂದೇ ಪೀಠ ಇದ್ರೆ ಒಂದೇ ಪೀಠನೂ ಸಹ ಇಟ್ಕೋಬಹುದು. ಪೀಠಕ್ಕೆ ರಂಗೋಲಿ ಹಾಕಿ ಅಕ್ಕಿ ತುಂಬಿಸಿರುವಂತಹ ತಟ್ಟೆಯನ್ನು ಇಟ್ಟು ನಂತರ ಕಳಶದ ಬಿಂದಿಗೆಯನ್ನು ಇಟ್ಕೊಳ್ಳಿ. ನಾನು ಇಲ್ಲಿ ಕಳಶದ ಬಿಂದಿಗೆ ಕಡ್ಡಿಯನ್ನು ಮೊದಲೇ ಕಟ್ಟಿ ಇಟ್ಕೊಂಡಿದ್ದೀನಿ. ನಂತರ ಸೀರೆಯ ಸೆರಗನ್ನ ಕಳಶದ ಹಿಂಭಾಗ ಇಟ್ಕೊಂಡು ನಾವೇನು ಪ್ಲೀಟ್ಸ್ ಅನ್ನ ಮಾಡ್ಕೊಂಡಿರ್ತೀವಿ ಕಳಶದ ಹಿಂಭಾಗದಿಂದ ಮುಂದ್ಗಡೆಗೆ ತಗೋಬರಬೇಕಾಗುತ್ತೆ. ತಗೊಬಂದು ಬಾರ್ಡರ್ ಹತ್ರ ನೀಟಾಗಿ ಸಮವಾಗಿದೆಯಾ ಅಂತ ಜೋಡಿಸಿಕೊಂಡು ನಂತರ ಸೀರೆಯ ಬಾರ್ಡರ್ ಅನ್ನ ಕಡ್ಡಿಯ ಮೇಲ್ಗಡೆ ಬರೋ ರೀತಿಯಲ್ಲಿ ಎರಡು ಸೈಡು ನೀಟಾಗಿ ಮಾಡ್ಕೊಳ್ಳಿ. ಬಾರ್ಡರ್ ಹತ್ರ ಪ್ಲೀಟ್ಸ್ ಅನ್ನೋದು ಸಮವಾಗಿದೆಯಾ ಅಂತ ನೀಟಾಗಿ ನೀವು ನೋಡ್ಕೋಬೇಕಾಗುತ್ತೆ. ಕಡ್ಡಿಯ ಮೇಲ್ಗಡೆ ಹಾಕಿರುವಂತಹ ಪ್ಲೀಟ್ಸ್ ಸ್ವಲ್ಪ ವೇರಿಯೇಷನ್ ಆದರೂ ಪರವಾಗಿಲ್ಲ, ಅದನ್ನ ಆಮೇಲೆ ಸರಿ ಮಾಡ್ಕೋಬಹುದು. ನಂತರ ದೇವಿಯ ಸೊಂಟಕ್ಕೆ ಒಂದು ಶೇಪ್ ಬರೋ ರೀತಿಯಲ್ಲಿ ಮಾಡಿಕೊಂಡು ಕಳಶದ ಬಿಂದಿಗೆಯ ತಳಭಾಗಕ್ಕೆ ದಾರದಿಂದ ನಾವಿಲ್ಲಿ ಕಟ್ಕೋಬೇಕಾಗುತ್ತೆ. ಸ್ವಲ್ಪ ಗ್ರಿಪ್ ಆಗಿ ಕಟ್ಕೊಳ್ಳಿ. ನಾವು ಪ್ಲೀಟ್ಸ್ ಅನ್ನ ಜರುಗಿಸಲಿಕ್ಕೆ ಆಗಬೇಕು ಆ ರೀತಿಯಲ್ಲಿ ನೀವು ಕಟ್ಕೋಬೇಕಾಗುತ್ತೆ. ನಂತರ ನಾನು ಪ್ಲೀಟ್ಸ್ಗೆ ಹಾಕಿರುವಂತಹ ಕ್ಲಿಪ್ಗಳನ್ನ ತೆಗೆದುಬಿಟ್ಟು ಸ್ವಲ್ಪ ಬಾರ್ಡರ್ ಹತ್ರ ಅಲ್ಲಿ ಕಡ್ಡಿಯ ಮೇಲ್ಗಡೆ ಸರಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು ಸ್ವಲ್ಪ ಸಣ್ಣದಾಗಿರುವಂತಹ ಕಡ್ಡಿಯನ್ನು ಕಟ್ಕೊಂಡಿದ್ದೀನಿ. ನೀವು ಇನ್ನೊಂಚೂರು ದೊಡ್ಡದಾಗಿರುವಂತಹ ಕಡ್ಡಿಯನ್ನು ಕಟ್ಕೊಂಡ್ರೆ ನೀಟಾಗಿ ಕಡ್ಡಿಯ ಮೇಲ್ಗಡೆ ಪ್ಲೀಟ್ಸ್ ಅನ್ನೋದು ಕುತ್ಕೊಳ್ಳುತ್ತೆ. ಮಧ್ಯಭಾಗದಲ್ಲಿರುವಂತಹ ಒಂದೊಂದು ಪ್ಲೀಟ್ಸ್ ಅನ್ನು ಹಿಡಿದ್ಬಿಟ್ಟು ಸಮವಾಗಿ ಜೋಡಿಸ್ಬಿಟ್ಟು ಬಿಂದಿಗೆಯ ಕಂಠಭಾಗದಲ್ಲಿ ಎರಡು ಕಡೆಯ ಒಂದೊಂದು ಪ್ಲೀಟ್ಸ್ ಅನ್ನು ಹಿಡಿದು ಗುಂಪಿನನ್ನ ಸೇರಿಸಬೇಕಾಗುತ್ತೆ. ಗುಂಪಿನ ಅಥವಾ ಬಟ್ಟೆ ಪಿನ್ನ ನೀವು ಇಲ್ಲಿ ಸೇರಿಸಬಹುದು. ಸೇರಿಸಿಕೊಂಡು ನಂತರ ಪ್ಲೀಟ್ಸ್ಗಳನ್ನ ನೀವು ಇಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಒಂದರ ಪಕ್ಕ ಒಂದು ಪ್ಲೀಟ್ಸ್ ಬರೋ ರೀತಿಯಲ್ಲಿ ನೀಟಾಗಿ ನೀವು ಇಲ್ಲಿ ಅರೇಂಜ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ 8 ಇಂಚು ಹೈಟ್ ಆಗಿರುವಂತಹ ಬಿಂದಿಗೆಯನ್ನು ತಗೊಂಡಿದ್ದೀನಿ. ಸ್ವಲ್ಪ ಸಣ್ಣದಾಗಿರುವಂತಹ ಬಿಂದಿಗೆಯನ್ನು ತಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಬಿಂದಿಗೆ ಇದೆ ಅದೇ ಬಿಂದಿಗೆಯನ್ನು ನೀವು ಇಲ್ಲಿ ಉಪಯೋಗ ಮಾಡ್ಕೋಬಹುದು. ಎರಡೂ ಸೈಡು ಸಹ ನೀಟಾಗಿ ಪ್ಲೀಟ್ಸ್ಗಳನ್ನ ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ. ದಾರದ ಮೇಲ್ಗಡೆ ಮತ್ತು ದಾರದ ಕೆಳಗಡೆನೂ ಸಹ ನೀಟಾಗಿ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡ್ಕೊಂಡು ನಾನು ಸ್ವಲ್ಪ ದಾರನ ಕೆಳಗಡೆಗೆ ಹೇಳ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಶೇಪ್ ಬೇಕು ಅಂತ ನೋಡಿಕೊಂಡು ಅಲ್ಲಿ ದಾರನ ಕಟ್ಕೊಳ್ಳಿ. ನಂತರ ಸೆರಗನ್ನ ಹೇಗೆ ಹಾಕೋದು ಅಂತ ನೋಡೋಣ. ಸೀರೆಯ ಸೆರಗನ್ನ ಹಿಂದ್ಗಡೆಯಿಂದ ಕಡ್ಡಿಯ ಮೇಲ್ಗಡೆ ತಗೋಬರಬೇಕಾಗುತ್ತೆ. ನಂತರ ಇನ್ನೊಂದು ಕಡ್ಡಿಯ ಮೇಲೆ ಸೆರಗಿನ ತುದಿಯನ್ನ ಹಾಕಿ ಕಳಶದ ಮುಂಭಾಗದಲ್ಲಿ ವಿ ಶೇಪ್ ಬರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಹಾಗೆ ಪ್ಲೀಟ್ಸ್ಗಳನ್ನ ನೀವು ಅಲ್ಲಿ ಸ್ಪ್ರೆಡ್ ಮಾಡ್ಕೊಂಡು ನೀಟಾಗಿ ಅಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ನಂತರ ಆ ಕಡೆಯಿಂದ ಒಂದು ಪ್ಲೀಟ್ಸು ಈ ಕಡೆಯಿಂದ ಒಂದು ಪ್ಲೀಟ್ಸ್ ಅನ್ನ ಹಿಡಿದು ಕೆಳಭಾಗದಲ್ಲಿ ನಾನಿಲ್ಲಿ ಬಟ್ಟೆ ಪಿನ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಳಭಾಗದಲ್ಲಿ ಸೇರಿಸಬೇಕಾಗುತ್ತೆ. ನೀವು ಮೇಲ್ಗಡೆ ಆದ್ರೂ ಸೇರಿಸಬಹುದು ಗುಂಪಿನ, ಅಥವಾ ಈ ರೀತಿ ಬಟ್ಟೆ ಪಿನ್ ಇದ್ರೆ ಒಳಭಾಗದಿಂದ ಸೇರಿಸ್ಬಿಟ್ಟು ಅಲ್ಲಿ ಒಂದು ಶೇಪ್ ಅನ್ನು ಕೊಟ್ಕೊಂಡು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಸೀರೆ ಸೆರಗು ಬೀಳಬಾರ್ದು ಅಂದ್ರೆ ನೀವು ಅಲ್ಲಿ ಬ್ಯಾಕ್ ಸೈಡ್ಗೆ ಒಂದು ಬಟ್ಟೆ ಪಿನ್ ಅನ್ನ ಸೇರಿಸಿಕೊಂಡು ನೀಟಾಗಿ ವಿ ಶೇಪ್ ಅನ್ನೋದು ಬರೋ ರೀತಿಯಲ್ಲಿ ಮಾಡ್ಕೊಂಡು ಸೆರಗಿನ ತುದಿ ವಿ ಶೇಪ್ ಏನ್ ಬರುತ್ತೆ ಅಲ್ಲಿಗೆ ಒಂದು ದಾರನ ಕಟ್ಕೊಂಡು ದೇವಿಯ ಸೊಂಟಕ್ಕೆ ಒಂದು ಡಾಬನ್ನ ಸೇರಿಸಿ ಹಾಗೆ ದೇವರಿಗೆ ಅಂತ ಇಟ್ಕೊಂಡಿರುವಂತಹ ಒಡವೆಗಳಿಂದ ದೇವಿಯನ್ನ ಅಲಂಕರಿಸಿ ಹಾಗೆ ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಕ್ಕಿ ಏನನ್ನಾದ್ರೂ ಸೇರಿಸಬಹುದು. ನಂತರ ವಿಳೆದೆಲೆ ಮಾವಿನೆಲೆ ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನ ಅಲಂಕರಿಸಿ ಭಕ್ತಿ ಶ್ರದ್ಧೆಯಿಂದ ದೇವಿಯನ್ನ ಆರಾಧಿಸಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್